ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ರಾಜ್ಯ ಸರ್ಕಾರದ ನೀತಿಯನ್ನ ನಾವು 35 ವರ್ಷಗಳಿಂದ ಮಾಡಿರ್ತಕ್ಕಂಥ ಹೋರಾಟವನ್ನ ಪರಿಗಣಿಸನೆ ತೆಗೆದುಕೊಳ್ಳಲಾದರೆ ಇಲ್ಲಿ ಒಳ ಮೀಸಲಾತಿಯನ್ನ ಒಂದು ಅಳವಡಿಸಿಕೊಳ್ಳಲಾದರೆ ನೇರ ನೇಮಕಾತಿಯನ್ನ ಹಿಂದಿರ್ತಕ್ಕಂಥ 2022ಕ್ಕಿಂತ ಹಿಂದಿರ್ತಕ್ಕಂಥ 15% ನೇಮಕಾತಿಯಲ್ಲಿ ಯಾವುದೇ ಒಳ ಮೀಸಲಾತಿ ಇರಲಾರದರೆ ನೇಮಕ ಮಾಡಿರ್ತಕ್ಕಂಥದ್ದು ಇದು ಅತ್ಯಂತ ಕರಾಳವಾದಂತ ಶಾಸನವನ್ನು ತಂದಿರತಕ್ಕಂಥದ್ದು ಮಾದಿಗ ಜನಾಂಗಕ್ಕೆ. ಮೊನ್ನೆ ನಮ್ಮ ಸಮಾಜ ಕಲ್ಯಾಣದ ಮಂತ್ರಿಗಳು ನಮ್ಮ ಸಮುದಾಯದ ನಾಯಕರಾಗಿರ್ತಕ್ಕಂಥ ಎಚ್ ಸಿ ಮಾದೇವಪ್ಪನವರು ಇವರು ಬಹಳ ದೊಡ್ಡವನ್ನು ಘೋರವಾದಂತ ಅನ್ಯಾಯ ಮಾಡಿರ್ತಕ್ಕಂಥದ್ದು. ಮಾದೇವಪ್ಪನವರೇ, ತಮಗೆ ನಾನು ಒಂದು ಮನವಿಯ ಮುಖಾಂತರ ಕೇಳಿಕೊಳ್ಳಲು ಇಷ್ಟಪಡುತ್ತೇನೆ. ಮೈಸೂರು ಮತ್ತು ಚಾಮರಾಜನಗರ ಮತ್ತು ಹಾಸನಗಳಲ್ಲಿ 2-3 ಜಿಲ್ಲೆಯಲ್ಲಿ ನಮ್ಮ ಸೋದರ ಸಮುದಾಯ ಆಗಿರ್ತಕ್ಕಂಥ ಛಲವಾದಿ ಸಮಾಜ ಬಹಳ ಬಲಟ್ಟರಿದ್ದರೆ ಮುಂದುವರೆದಿದ್ದರೆ ಅದನ್ನು ನಾವು ಒಪ್ಕೊಳ್ತೇವೆ. ಆದ್ರೆ ಉಳಿದ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಬಾಂಬೆ ಕರ್ನಾಟಕದಲ್ಲಿ ನಮ್ಮ ಮಾದಿಗ ಸಮುದಾಯ ಎಷ್ಟು ಅಸ್ಪೃಶ್ಯತೆಯನ್ನು ಅನುಭವಿಸುತ್ತಿದೆಯೋ ಮತ್ತು ಛಲವಾದಿ ಸಮಾಜವನ್ನು ಅಷ್ಟೇ ಪ್ರಮಾಣದ ಅವಮಾನವನ್ನು ಅನುಭವಿಸುವಂತದ್ದು ನಿಮಗೆ ಕಾಣುತ್ತಿಲ್ಲವಾ? ಇಲ್ಲಿ ಸಮಾನವಾದಂತಹ ಅವಮಾನವನ್ನು ಅನುಭವಿಸುತ್ತಿದ್ದೇವೆ. ಆದ್ರೆ ನೇಮಕಾತಿ ವಿಷಯದಲ್ಲಿ ಸುಮಾರು 20 ವರ್ಷಗಳಿಂದ ಇಲ್ಲಿ ಛಲವಾದಿ ಮಾದಿಗರಿಗೆ ಪ್ರಾತಿನಿಧ್ಯತೆ ಇಲ್ಲ. ಅದನ್ನು ಮನವರಿಕೆ ಮಾಡಿಕೊಳ್ಬೇಕಾಗಿದೆ. ಇಲ್ಲೇ ನ್ಯಾಯಸಮ್ಮತವಾಗಿರ್ತಕ್ಕಂಥ ಒಂದು ಬೇಡಿಕೆಯನ್ನು ಒಳ ಮೀಸಲಾತಿಯ ಒಂದು ಜಾರಿಗೆ ಬಂದ್ರೆ ಎಲ್ಲಾ ಸಮುದಾಯಕ್ಕೆ ಒಂದು ಉತ್ತಮವಾದಂತ ಫಲಿತಾಂಶ ಸಿಗುತ್ತ, ಸಮಾನವಾದಂತ ಹಕ್ಕು ಸಿಗುತ್ತಕ್ಕಂಥದ್ದು ಆಯೋಗದ ಒಂದು ಅಭಿಪ್ರಾಯ. ಆದ್ರೆ ಮಾದೇವಪ್ಪನವರು ಮತ್ತು ನಮ್ಮ ಸೋದರ ಸಮುದಾಯದ ಒಂದು ಸಚಿವರು ಮುಖಂಡರಲ್ಲೇ ನಾನು ವಿನಂತಿ ಮಾಡಿಕೊಳ್ತೇನೆ. ಯಾಕಂತಂದ್ರೆ ನೀವು ದೂರದೃಷ್ಟಿಕೋನದಲ್ಲಿ ಮಾತನಾಡಬೇಕಾಗುತ್ತೆ. ಒಂದು ಉದಾಹರಣೆಗೆ ಹೇಳಿದಂಗೆ ನಮಗೆ ಒಂದು ಕಣ್ಣು ಅವ್ರದ್ದು ಹೋದ್ರ ಪರವಾಗಿಲ್ಲ, ನಮ್ಮ 2 ಕಣ್ಣು ಹೋಗ್ಲಂತಕ್ಕಂಥ ಒಂದು ಕೆಟ್ಟ ಪ್ರವೃತ್ತಿಯನ್ನ ಅಳವಡಿಸಿಕೊಂಡಿರ್ತಕ್ಕಂಥದ್ದು ಖಂಡನೀಯವಾಗಿರ್ತಕ್ಕಂಥದ್ದು. ಮನುವಾದಿಗಳಂದ್ರೆ ಬ್ರಾಹ್ಮಣರಷ್ಟೇ ಅಲ್ಲ, ಮನುಷ್ಯರಿಗೆ ಯಾವ ಮನುಷ್ಯರಿಗೆ ಕೂರಿ ಮನಸ್ಸಿರ್ತ, ವಿಕೃತ ಮನಸ್ಸಿರ್ತ ಅಂತವರೆಲ್ಲ ಮನುವಾದಿಗಳು. ಮೀಸಲಾತಿ ವಿರೋಧಿ ಮಾಡುವಂತ, ಒಳ ಮೀಸಲಾತಿ ವಿರೋಧಿ ಮಾಡುವಂತ ಯಾವ ವ್ಯಕ್ತಿಗಳಿದ್ದಾರೆ ಅವರು ನಿಜವಾದ ಮನುವಾದಿಗಳು ಅಂತಕ್ಕಂಥದ್ದು ಇವತ್ತು ನಾವು ಘೋಷಣೆ ಮಾಡಬೇಕಾಗುತ್ತೆ. ಸತ್ಯದ ಸಂಗತಿಯನ್ನು ಅರಿತುಕೊಳ್ಬೇಕಾಗುತ್ತೆ. ನಮ್ಮ ಸೋದರ ಸಮಾಜ ಸಚಿವರಷ್ಟೇ ಅಲ್ಲ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ತಾಯಿ ಸ್ಥಾನದಲ್ಲಿರುವಂತವರು, ತಾಯಿ ಹೃದಯವನ್ನು ಇರ್ತಕ್ಕಂಥವರು ಯಾರು ಅನ್ಯಾಯ ಮಾಡ್ತಾರೆ ಆ ಅನ್ಯಾಯ ಆಗುತ್ತೆ. ಮಾದೇವಪ್ಪನವರೇ, ಪರಮೇಶ್ವರ್ ಅವರೇ, ಇದು ಸೋದರ ಸಮುದಾಯಕರು ನ್ಯಾಯ ಒದಗಿಸಬೇಕಂತಕ್ಕಂಥ ಹೇಳುವಂತ ನೈತಿಕತೆ ಸಿದ್ದರಾಮಯ್ಯನವರಿಗೆ ಬರಬೇಕಾಗಿದೆ. ಅವರು ಸಹ ಇದರಲ್ಲಿ ಒಂದು ಕೃತ್ಯ ನಡೆಸುವುದಕ್ಕೆ ಭಾಗಿಯಾಗ್ತಾರೆ. ಇದರಲ್ಲಿ ಯಾವುದೇ ಪಕ್ಷ ಪಂಗಡ ಯಾವುದೋ ಒಂದು ವ್ಯತ್ಯಾಸವಿಲ್ಲ. ಅನ್ಯಾಯ ಮತ್ತು ನ್ಯಾಯ ಅಂತಕ್ಕಂಥ ವಿಷಯವನ್ನ ಇವತ್ತು ನಾವು ಮುಂದಿಟ್ಟುಕೊಂಡು ಹೋರಾಟ ಮಾಡ್ತಿದ್ದೇವೆ. ಹಾಗಾಗಿ ಈ ಹೋರಾಟವನ್ನ ದಮನ ಮಾಡುವಂತ ಶಕ್ತಿ ಯಾವ ವ್ಯಕ್ತಿಗೆ ಇಲ್ಲ. ಇದು ನಿರಂತರವಾಗಿ ಬೆಳೀತಾ ಇದೆ, ನಿರಂತರವಾಗಿ ಉದ್ಭವಿಸುತ್ತದೆ ಅಂತಕ್ಕಂಥ ವಿಚಾರ ನಾವು ಇವತ್ತು ಹೋರಾಟದ ಮುಖಾಂತರ ಹೇಳ್ಕೊಳ್ತೇವೆ. ಇವತ್ತು ತಾತ್ಕಾಲಿಕವಾಗಿ ನೀವು ಮುಂದುವರಿರಬಹುದು, ಆದ್ರೆ ಇದ್ರ ನಮ್ಮ ಜೀವ ಇರುವವರೆಗೂ ರಕ್ತವನ್ನು ಸುರಿಸಿ ಆದರೂ ನಾವು ಜಯಿಸಲ್ತೇವೆ ಅಂತಕ್ಕಂಥ ಒಂದು ಘೋಷಣೆಯೊಂದಿಗೆ ರಾಜ್ಯದಾದ್ಯಂತ ಉಗ್ರವಾದಂತಹ ಹೋರಾಟವನ್ನ ಎಲ್ಲಾ ಸಮಾಜದ ಮುಖಂಡರು ಮತ್ತು ಸಂಘ ಸಂಸ್ಥೆಯವರು, ಎಲ್ಲ ಪಕ್ಷದ ಮುಖಂಡರು ಒಂದು ವೇದಿಕೆ ಬರುವಂತ ಕಾಲಘಟ್ಟ ಬಂದಿದ್ದೀವಿ. ಹಾಗಾಗಿ ಉಗ್ರವಾದಂತಹ ಹೋರಾಟವನ್ನ ಇವತ್ತು ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ನಾವು ಏನಾದರೂ ಒಳ ಮೀಸಲಾತಿ ಜಾರಿಗೆ ಮಾಡುತ್ತಿದ್ದೇವೆ ಅಂದ್ರೆ ನಾಳಿಂದ ಹೋರಾಟದ ರೂಪರೇಷೆಯನ್ನೇ ಬದಲಾಯಿಸುತ್ತೆ. ಕರ್ನಾಟಕವನ್ನ ಬೆಂಕಿ ಹಚ್ಚಿಬಿಡುವಂತ ಒಂದು ಕಾಲಕ್ಕೆ ನೀವೇ ಕಾರಣಕರ್ತಕ್ಕಂಥ ವಿಚಾರದೊಂದಿಗೆ ನನ್ನ 2 ಮಾತುಗಳನ್ನು ಮುಗಿಸಿದ್ದೀರಿ.